ನಮಸ್ಕಾರ, ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಡುಗುಂದಿ. ಮೊದಲಿಗೆ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಸಮಾಜದ ಸುಧಾರಣೆಗೆ ಶಿಕ್ಷಣವೇ ಮಾರ್ಗ. ಹೆಣ್ಣು ಮಕ್ಕಳ ಬಗ್ಗೆ ಮಹಿಳೆಯರ ಅಭಿಪ್ರಾಯ. ಕೊಡಗಾನೂರು ಗ್ರಾಮದ ಹುಲಿಗೆ ಬಗ್ಗೆ ಕಚ್ಚಿದ ಹಾವು. ಸಮಯ ಪ್ರಜ್ಞೆಯಿಂದ ಚಿಕಿತ್ಸೆ. ಗುಣಮುಖರಾಗಿ ಮನೆ ಸೇರಿದ ಮಹಿಳೆ. ವಾಯುಭಾರ ಕುಸಿತದಿಂದ ಸತತ ಮಳೆ. 12 ದಿನ ನಡೆಯಲಿದೆ ವರುಣನ ಆರ್ಭಟ. ಗಜೇಂದ್ರಗಡ ಸೇರಿದಂತೆ ಎಲ್ಲೆಡೆ ಜನಜೀವನ ಅಸ್ತವ್ಯಸ್ತ. ವಾರ್ತೆಗಳ ವಿವರ. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ನಮ್ಮೂರಿನ ಸಾಧಕ ಮಹಿಳೆಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ರಾಜಕೀಯ ಹಿನ್ನೆಲೆ ಇರುವ ಸಂಯುಕ್ತ ಕೆ ಬಂಡಿ, ನಿವೃತ್ತ ಶಿಕ್ಷಕಿ ಹಾಗೂ ಸಾಹಿತಿ ಕಸ್ತೂರಮ್ಮ, ವೈದ್ಯಾಧಿಕಾರಿ ಡಾಕ್ಟರ್ ಪಾರ್ವತಿ ಮತ್ತು ಗೃಹಿಣಿ ಅಂಬುಜಾ ಪವಾರ್ ತಮ್ಮ ಅನಿಸಿಕೆ ಹಂಚಿಕೊಂಡರು. ಮಹಿಳೆಯರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಎನ್ನುತ್ತಾರೆ ಮಹಿಳೆಯರು. ಹೆಣ್ಣು ಮಕ್ಕಳನ್ನು ಸಮಾಜ ಇಂದಿಗೂ ತಾರತಮ್ಯದಿಂದ ನೋಡುತ್ತದೆ ಎಂದು ಖೇದ ವ್ಯಕ್ತಪಡಿಸಿದರು. ಮಹಿಳೆಯರು ಎಲ್ಲಿಯವರೆಗೂ ಶಿಕ್ಷಣದಿಂದ ವಂಚಿತರಾಗುತ್ತಾರೋ ಅಲ್ಲಿಯವರೆಗೂ ತಾರತಮ್ಯ ಹೋಗಲಾಡಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ ಮಹಿಳಾ ಸಾಧಕರು. ಹೆಣ್ಣು ಮಕ್ಕಳ ದಿನಾಚರಣೆ ಇಂದು ಎಲ್ಲರಿಗೂ ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ. ಎಲ್ಲ ಹೆಣ್ಣು ಮಕ್ಕಳು ಈಗ 21ನೇ ಶತಮಾನದಲ್ಲಿ ನೀವೆಲ್ಲ ಭಾಗ್ಯವಂತರು ತಮ್ಮಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಂದು ಒಂದು ಸಂದೇಶ ಕೊಟ್ಟು ಅದರ ಒಂದು ಸಾಕಷ್ಟು ಯೋಜನೆಗಳಂತಂದರು. ಅದೇ ಒಂದು ಯೋಜನೆ ಪ್ರಕಾರ ಎಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನ ಶಾಲೆ ಕಳ್ಸಾಕತ್ತಾರೆ. ಇವತ್ತು ವಿದ್ಯಾವಂತರು ಆಗತ್ತಾರೆ. ಎಲ್ಲ ಕ್ಷೇತ್ರದೊಳಗೂ ವಿದ್ಯಾವಂತರು ಇವತ್ತು ಹೆಣ್ಣುಮಕ್ಳು ಇದ್ರೂ ನಾವೆಲ್ಲ ಎಲ್ಲೋ ಒಂದು ಮೌಲ್ಯಮಾಪನದಲ್ಲಿ ಕುಸಿತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ತಂದೆ ತಾಯಿಯಂದರೆ ಒಂದು ಅವ್ರು ಹೆಂಗೆ ಸಂಸ್ಕಾರ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ಎಷ್ಟೋ ಒಂದು ಸಣ್ಣ ಸಣ್ಣ ಮಕ್ಕಳು ಇವತ್ತು ಏನು ದೌರ್ಜನ್ಯ ಒಳಪಡ್ತಾರಲ್ಲ, ಅವ್ರು ಯಾರು ತಂದೆ ತಾಯಿ ಒಂದು ಅವರೊಂದು ಆತ್ಮಸ್ಥೈರ್ಯ ಕೊಡಲಾರ್ದೆ, ಅವ್ರ ಸಪೋರ್ಟ್ ಇರಲಾರ್ದಕ್ಕೆ ಅವರಷ್ಟೇ ವಂಚನೆ ಹಾಕತ್ತಾರ ಹೊರತು ಯಾರಿಗೆ ತಂದೆ ತಾಯಿ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ಅವ್ರು ಸಪೋರ್ಟೇ ನಿಂತಾರೆ ಆ ಹೆಣ್ಮಕ್ಳು ಯಾರೂ ವಂಚನೆ ಆಗಿಲ್ಲ ಇಲ್ಲಿವರೆಗೂ. ನಾವೊಂದು ಹೇಳ್ಬೇಕಂದ್ರೆ ಅದೇ ಒಂದು ಇರುವ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದೊಳಗೆ ಯಡಿಯೂರಪ್ಪ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿದರು. ಯಾಕಂದ್ರೆ ಎಷ್ಟೋ ಮಂದಿ ತಾಯಿಯಂದ್ರೆ ಹೆಣ್ಮಕ್ಳು ಲಗ್ನ ಮಾಡ್ಬೇಕಂತ ಮಾಡ್ತಾರೆ. ಬೇಡಪ್ಪ ನಾವು ಸೇಫಾಗಿ ನಾವು ಸರ್ಕಾರದವ್ರು ನಿಮ್ಗೆ ದುಡ್ಡು ಕೊಡ್ತೀವಿ. ಬಡ ಹೆಣ್ಣುಮಕ್ಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿದರು. ಬಡ ಹೆಣ್ಣುಮಕ್ಳಿಗೆ ಸೈಕಲ್ ಕೊಟ್ಟರು. ಯಾಕಂದ್ರೆ ಎಷ್ಟೋ ಮಂದಿ ಎಣ್ಣೆತ್ತಕ್ಕೆ ಹೋದ ತಕ್ಷಣ ನಮ್ಮ ಮಕ್ಕಳು ಶಾಲೆ ಬಿಡಿಸ್ತಿದ್ರು, ಆದರೆ ಅವ್ರಿಗೆ ಸೈಕಲ್ ಕೊಡಿಸಿದ್ರು. ಹಿಂಗೆ ಒಂದು ಸೈಕಲ್ ಯೋಜನೆ, ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಆಗಲಿ, ಎಷ್ಟೋ ಸರ್ಕಾರದ ಯೋಜನೆಗಳು ಬಂದರೂ ನಮ್ಮ ಹೆಣ್ಮಕ್ಳು ಎಲ್ಲೋ ಒಂದು ಕುಸಿತಾರೆ ಅಂತಂದ್ರೆ ಅದು ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಡೋದು. ಯಾಕಂದ್ರೆ ಈಗ ತಂದೆ ತಾಯಿ ಏನು ಮಾಡಕತ್ತಾರೆ, ಭಾಳಷ್ಟು ಮಂದಿ ಟಿ ವಿ ಮಾಧ್ಯಮದ ಆಮೇಲೆ ತಮ್ಮಲ್ಲಿ ಮೊಬೈಲ್ ತನಕ ತಮ್ಮ ಮಕ್ಕಳ ಒಳಗೆ ಸಂಸ್ಕಾರ ಕೊಡೋದು ಕಡಿಮೆ ಮಾಡ್ಯಾರ. ಆಮೇಲೆ ನಾವು ಊಟ ಮಾಡ್ತಕ್ಕಂಥ ಪ್ರತಿಯೊಂದು ಆಹಾರ ಮೊದಲಿಂದಾಗಲಿ ಈಗಿನ ನೋಡ್ಕೊತ ಹೋದರೆ ನಾವು ಅಡುಗೆ ಮಾಡಬೇಕಾದ್ರೆ ಏನೋ ಒಂದು ಮೊಬೈಲ್ ನೋಡ್ಕೊತ ಒಂದು ಟಿ ವಿ ನೋಡ್ಕೊತ ಮಾಡ್ತಕ್ಕಂಥ ಅಡುಗೆ ಪ್ರಸಾದ ಆಗಂಗಿಲ್ಲ. ಅದೇ ಭಾವನೆನ ನಮ್ಮ ಮಕ್ಕಳಲ್ಲಿ ಬಂದು ನಮ್ಮ ಮಕ್ಕಳ ಮನಸ್ಸು ಚಂಚಲ ಆಗಕತ್ತೀವಿ ಅಂತ ನೇರವಾಗಿ ಹೇಳಕ್ಕೆ ಬಯಸ್ತೀನಿ. ಮೊದಲು ತಾಯಂದಿರಿಗೆ ಒಂದು ಹೇಳ್ತೀನಿ, ನೀವು ಒಂದು ಗಟ್ಟಿದ್ರೆ ಮಾತ್ರ ನಿಮ್ಮ ಮಗು, ಹೆಣ್ಣು ಮಗು ಒಂದು ಗಟ್ಟಿಯಾಗಿ ಬೆಳೀಲಿಕ್ಕೆ ಸಾಧ್ಯ. ಯಾವುದೇ ಕಷ್ಟಗಳು ಬರುವುದೇ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಯಾವುದೂ ಕಷ್ಟ ಬರುವುದಿಲ್ಲ. ಅದಕ್ಕೆ ಮೊದಲು ನೀವು ತಾಯಂದ್ರಿಗೆ ಗಟ್ಟಿ ಆದಷ್ಟೇ ನಿಮ್ಮನ್ನು ನೋಡಿ ನೀವೊಂದು ರೋಡ್ ಮಾಡಲ್ ನಿಮ್ಮ ಮಕ್ಕಳಿಗೆ ಆದಷ್ಟೇ ನಿಮ್ಮ ಮಕ್ಕಳು ಭಾಳಷ್ಟು ಕ್ಷೇತ್ರಗಳಿಗೆ ಆಗಲಿ ಬೆಳೆದಾರ. ಇನ್ನೂ ನಿಮ್ಮ ಮಕ್ಕಳು ಆ ಕ್ಷೇತ್ರ ಅವ್ರಂಗನ ಹೋಗಿ ಮುಟ್ಟಬೇಕಂದ್ರೆ ಮೊದಲು ನೀವು ಗಟ್ಟಿಯಾಗ್ರಿ, ಒಳ್ಳೆಯ ಸಂಸ್ಕಾರ ಕೊಡ್ರಿ ಅಂತ ಹೇಳಕ್ಕೆ ಬಯಸ್ತೀನಿ. ಇಲ್ಲಿವರೆಗೆ ಯಾವ ಹೆಣ್ಮಕ್ಳು ದೊಡ್ಡ ದೊಡ್ಡ ಸ್ಥಾನದಾಗದಾರ ಅವರೆಲ್ಲ ತಂದೆ ತಾಯಿ ಒಂದು ಸಪೋರ್ಟು, ತಾಯಿ ಒಂದು ಸಪೋರ್ಟ್ ಇದ್ದವರಷ್ಟೇ ಮೇಲೆ ಬೆಳೆದಾರ ಅನ್ನೋಕ್ಕೆ ನೇರವಾಗಿ ತಾಯಂದ್ರಿಗೆ ಬಯಸಕ್ಕಿಸ್ತೀನಿ. ಯಾಕಂದ್ರೆ ಪ್ರತಿಯೊಂದು ತಂದೆ ತಾಯಿ ತಮ್ಮ ಮಕ್ಕಳು ಒಳ್ಳೆಯರಾಗಲಿ ಬೆಳಿಬೇಕನ್ನೋ ಆಸೆ ಇರ್ತೈತಿ. ನಿಮ್ಮ ಮಕ್ಕಳು ಒಳ್ಳೆಯರಾಗಿ ಬೆಳಿಬೇಕಾದ್ರೆ ಮೊದಲು ನಾವು ತಂದೆ ತಾಯಿ ಒಂದು ಸಂಸ್ಕಾರಯುತವಾಗಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಮನೆಯಾಗ ವಾತಾವರಣ ಕೊಟ್ಟು ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟರಷ್ಟೇ ಈ ಹೆಣ್ಣು ಮಕ್ಕಳ ದಿನಾಚರಣೆ ಯಶಸ್ವಿಯಾಗಕ್ಕೆ ಸಾಧ್ಯ. ನಮ್ಮ ಮಕ್ಕಳು ಎಲ್ಲ ಕ್ಷೇತ್ರದಾಗೂ ಬರೋಕ್ಕೆ ಸಾಧ್ಯ ಅಂತ ನಾನು ನೇರವಾಗಿ ಹೇಳಕ್ಕೆ ಬಯಸ್ತೀನಿ. ಮತ್ತೊಂದು ಸಲ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ದಯವಿಟ್ಟು
ಒಂದು ಮೊಬೈಲಿಗೆ ಇದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗುರಿ ಏನಿರ್ತೈತೆ ಆ ಗುರಿ ಮುಟ್ಟುವ ತನಕ ನಿಮ್ಮ ಗುರಿ ಮುಟ್ಟಿದ ಮೇಲೆ ಮೊಬೈಲೆಲ್ಲ ಬೇಕಾದನ್ನು ನೀವು ತೊಗೋಬೋದು. ನೀವು ಒಳ್ಳೆಯ ಒಂದು ಶಿಕ್ಷಣವಂತರಾಗಿ ಈ ಒಂದು ಸರ್ಕಾರ ಇವತ್ತು ದಿನಾಚರಣೆ ಘೋಷಣೆ ಮಾಡಿದ್ದಕ್ಕೆ ಇವತ್ತಿಂದ ಒಂದು ಸಂಕಲ್ಪ ಮಾಡಿರಿ. ನಾವೆಲ್ಲ ಸರ್ಕಾರಕ್ಕೆ ಸಾಥ್ ಕೊಟ್ಟು ನಮ್ಮ ದೇಶವನ್ನು ನಮ್ಮ ದೇಶದಾಗಿ ಒಂದು ಏನೋ ಮಾಡಿ ನಮ್ಮ ಹೆಸರು ನಾವು ಎಲ್ಲ ಕಡೆಯೂ ನಾವು ನಮ್ಮ ಹೆಸರು ಬರಲಿ. ಅವ್ರ ಹೆಸರು ಬಂದ ತಕ್ಷಣ ತಂದೆ ತಾಯಿ ಹೆಸರು ಆಟೋಮೆಟಿಕ್ಲಿ ಹಿಂದೆ ಬರ್ತೈತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮತ್ತೊಂದು ಸಲ ಎಲ್ಲ ಹೆಣ್ಣು ಮಕ್ಕಳಿಗೆ ಶುಭಾಶಯನ ಹೇಳುತ್ತಾ ಸರ್ಕಾರದ ಒಂದು ಏನು ನಿಮ್ಮ ನಾವು ಯೋಜನೆ ಕೊಟ್ಟಾದ ದಯವಿಟ್ಟು ತಂದೆ ತಾಯಿ ಯೋಜನೆಯನ್ನು ಬಳಸಿ ನಿಮ್ಮ ಮಕ್ಕಳ ಒಂದು ಓದಿಗಾಗಿ ಇದನ್ನು ಪಡೀರಿ. ಎಲ್ಲರೂ ಗೌರ್ಮೆಂಟ್ ಶಾಲೆಗೆ ಕಲಿಸ್ಬೇಕಂತ ನನ್ನೊಂದು ಉದ್ದೇಶ. ಯಾಕಂದ್ರೆ ನೀಟ್ ಎಲ್ಲ CET ಪಾಸ್ ಆದಮೇಲೆ ಶಿಕ್ಷಕರಾಗಿ ಬಂದಿರ್ತಾರೆ. ನಾವು ಏನು ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ನಾವೇನು ಪ್ರೈವೇಟ್ ಸ್ಕೂಲಿಗೆ ಹೋದಾಗ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ನ ಒಳ್ಳೆ ಪ್ರೊಫೆಸರ್ಸ್ ಲೆಕ್ಚರರ್ಸ್ ಮಾಸ್ತರ್ ಜನರು ಇರ್ತಾರೆ ಅಂತ ಹೇಳ್ತಾ ಗೌರ್ಮೆಂಟ್ ಶಾಲೆಯೊಳಗೆ ಬೆಳೆಸ್ರಿ, ಒಳ್ಳೆಯ ಸಂಸ್ಕಾರ ಕೊಡಿಸ್ರಿ, ಹೆಣ್ಣು ಮಕ್ಕಳು ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊಂತ ನನ್ನ ಹೆಣ್ಣು. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಆಗಿರುತ್ತದೆ. ಇದು 2012ರಿಂದ ಸ್ಟಾರ್ಟ್ ಆಗಿದೆ. ಇದರ ಪ್ರಾಮುಖ್ಯತೆ ಏನಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು, ಶಿಕ್ಷಣ ಸಮಾನತೆ ಕೊಡಬೇಕು, ಎಲ್ಲ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳ ಪಾತ್ರ ನಡಿಬೇಕು, ಅವರಿಗೆ ಗೌರವಯುತವಾಗಿ ಬದುಕಲು ಬಿಡಬೇಕು, ಸಬಲೀಕರಣ ಹೆಣ್ಣು ಮಕ್ಕಳ ಸಬಲೀಕರಣ ಆಗಬೇಕು ಅಂತ ಹಿಂದೆ ನಮ್ಮ ಅಂಬೇಡ್ಕರ್ ಅವರು ಹೇಳ್ತಾಯಿದ್ರು, ಗಾಂಧೀಜಿಯವರು ಹೇಳ್ಕೊತ ಬಂದಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ 50% ಹೆಣ್ಣುಮಕ್ಳಿಗೆ ಸ್ಥಾನ ಕೊಡಬೇಕು, ಮೀಸಲಾತಿ ಇರಬೇಕಂತ ನಾನು ಕೇಳ್ತಾ ಇದ್ದೀನಿ. ಸಮಾಜದಲ್ಲಿ ಧಾರ್ಮಿಕವಾಗಿ ಮತ್ತು ಸಂವಿಧಾನದಲ್ಲಿ ಹಕ್ಕಿನಲ್ಲಿ ಮಹಿಳೆಯರಿಗೆ ಪಾತ್ರ ಸಿಗಬೇಕು ಅಂತ. ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಮಾಡ್ತಾರೆ, ಗಂಡ್ಮಕ್ಳಿಗೆ ಮಾಡೋದಿಲ್ಲ. ಯಾಕಂದರೆ ಅವ್ರು ಮುಂದೆ ಬರೋದಿಲ್ಲ. ಈ ಪ್ರತಿಯೊಂದಕ್ಕೂ ತಾಯಿಯಾಗಿ ನಾನು ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಅವಳು ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಅಕ್ಕಳಾಗಿ, ಮಗಳಾಗಿ ಎಲ್ಲ ಸೇವೆ ಸಲ್ತಾಳೆ, ತಾಯಿ ಪ್ರಮಾಣವಾಗಿ ಸೇವೆ ಸಲ್ಲಿಸಿರ್ತಾಳೆ. ಆದರೆ ಹೆಚ್ಚಿನ ನೋವು ಆ ಹೆಣ್ಮಗಳೇ ಸಫರ್ ಆಗ್ತಾ ಇರ್ತಾಳೆ. ಅದಕ್ಕೆ ಈಗ ಅವಳು ಪ್ರೆಗ್ನೆಂಟ್ ಆಗಬೇಕು, ತಾಯಿ ಮನೆ ಬಿಟ್ಟು ಹೋಗಬೇಕು, ಪ್ರೆಗ್ನೆಂಟ್ ಆಗಬೇಕು, ಅಲ್ಲಿ ನೋವನ್ನು ಅನುಭವಿಸ್ಬೇಕು, ಗಂಡನ ಮನೆ ನೋವು ಅನುಭವಿಸ್ಬೇಕು, ಹಡದ ಮೇಲೆ ಅದು ಹಡೆ ನೋವು ಅನುಭವಿಸ್ಬೇಕು, ಆಮೇಲೆ ಹಗಲಿ ರಾತ್ರಿ ಮಗು ನಿದ್ದೆ ಇಲ್ಲದ ಹಾಲು ಕುಡಿಸ್ಬೇಕು, ಇಷ್ಟೆಲ್ಲ ಕಷ್ಟಪಡ್ತಿರ್ತಾಳೆ. ಕಡೆಗೂ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆ ಏನು ಮಾಡ್ತೀವಿ, ಮಕ್ಕಳು ಬೇಡ ಅಂಥೇಳಿ ಅದು ಆಕೆ ಅನುಭವಿಸ್ಬೇಕು ಆ ನೋವು. ಅದು ಆಕೆ ಎಷ್ಟು ಅನುಭವಿಸ್ಬೇಕು ನೋಡ್ರಿ, ಇದು ಅನ್ಯಾಯ ನನಗನ್ಸಿದ ಮಟ್ಟಿಗೆ. ಆದರೂ ಆಕೆ ಹಡದು ಕ್ಷೀಣ ಆಗ್ತಾಳೆ, ಅನಿವಾರ್ಯ ಇರುತ್ತೆ. ಇನ್ನೂ ಹಡಿದ್ರೆ ಮತ್ತೆ ಕ್ಷೀಣಗಳಾಗ್ತಾಳೆ. ಹಾಗಾಗಿ ಅವಳಿಗೆ ಆರೋಗ್ಯ ದೃಷ್ಟಿಯಿಂದ ನಾವು ಮಾಡ್ಕೊತ ಬಂದೀವಿ. ಆದರೂ ಅದು ಆ ಥರ ಆಗಬಾರ್ದು. ಸಮಾನವಾಗಿ ಸುಖ ಇರಲಿ, ದುಃಖ ಇರಲಿ, ನೋವಿರಲಿ, ನಲಿವಿರಲಿ, ಇಬ್ಬರು ಸಮವಾಗಿ ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೂ ಹೆಚ್ಚಿಗೆ ಹೇಳ್ಬೇಕಂತಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಆಗಲಿ, ಎಲ್ಲೇ ಆಸ್ಪತ್ರೆಯಲ್ಲಿ ಆಗಲಿ, ಇನ್ನೂ ಜನರಿಗೆ ಗಂಡ್ಮಕ್ಳು ಹಡಬೇಕಂತನೂ ಆಸೆ. ಹೆಣ್ಮಕ್ಳು ಹಡಿದ ತಕ್ಷಣ ಅಯ್ಯೋ ಅಂತಾರೆ. ಈಗ ಬಸರಿದಾಗ ಕೇಳ್ತಾರೆ ಹೆಣ್ಣೈತಿ ಗಂಡೈತಿ ಅಂತ. ನಾವಂತೂ ಲಿಂಗಧಾರಣೆ ಪತ್ತೆ ಅಂತೂ ಮಾಡೋದಿಲ್ಲ. ಈಗ ಕಾನೂನುಬದ್ಧವಾಗಿ PCP NDT ಪ್ರಕಾರ ಅದು ಏನು ಸಭ್ಯತೆ ಇಲ್ಲ, ಅದು ಮಾಡೋದು ಕಾನೂನು ಇಲ್ಲ. ಆದರೂ ಜನ ಇನ್ನೂ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಗಂಡ ಹಡಿಬೇಕು, ಗಂಡು ಹಡೆಯೋ ಮಠ ಬಿಡೋದು, 3 ಆಗಲಿ 4 ಆಗಲಿ ಅಂತ. ಗಂಡರಾಗಲಿ ಹೆಣ್ಣರಾಗಲಿ ಸಮಾನವಾಗಿ ಅವ್ರನ್ನ ನೋಡಿಕೊಂಡು ಒಳ್ಳೆಯ ಶಿಕ್ಷಣ ಕೊಟ್ಟು ಶಿಸ್ತು ಪಾಲನೆ ಮಾಡಿ ಎಲ್ರಿಗೂ ಸುಖ ಆಗುತ್ತೆ. ಆಮೇಲೆ ತೊಂದರೆ ಆಗಲಾರ್ದಾಗ ಅವ್ರಿಗೆ ಲೈಂಗಿಕ ದೌರ್ಜನ್ಯ ಆಗಬಾರ್ದು. ಎಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಅಲ್ಲೇನೋ ಲೈಂಗಿಕ ದೌರ್ಜನ್ಯ ಆಗ್ತಿರ್ತಾವೆ, ಅಂಥವೆಲ್ಲ ತಡೆಗಟ್ಟಬೇಕು. ಇದನ್ನೆಲ್ಲ ಯಾರು ಮಾಡಬೇಕಂದ್ರೆ ನಮ್ಮ ಹಿರಿಯರು ಹೆಚ್ಚಿನ ಒತ್ತು ಕೊಡಬೇಕು. ಹೆಣ್ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು. ಅವ್ರಿಗೆ ಯಾವ್ದು ಆಸೆ ಇರುತ್ತೋ ಅದನ್ನು ತೋರಿಸ್ಬೇಕು. ಶಿಕ್ಷಣದಲ್ಲಿ ಅವರು ಒಂದು ಉನ್ನತ ಸ್ಥಾನಕ್ಕೆ ಬಂತಂತಂದ್ರೆ ನಮ್ಮ ಮಹಿಳೆಯರಿಗೆ ಸಬಲೀಕರಣ ಸಿಗುತ್ತೆ.
ನಾವು ಮಹಿಳಾ ದಿನಾಚರಣೆ ಇದೇನು ಮಹಿಳೆಯರ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ, ಅದು ಇವತ್ತು ಅಷ್ಟೇ ಅಲ್ಲ, ಪ್ರತಿನಿತ್ಯನೂ ಇದು ಆಗಬೇಕು. ಅಂದ್ರೆ ಮಹಿಳೆಯರಿಗೆ ನಾವು ಧೈರ್ಯ ತುಂಬ್ದಂಗೆ ಆಗುತ್ತೆ. ಅವರು ಧೈರ್ಯವಾಗಿ ನಿಂತು ಒಂದು ಸ್ಥಾನದಲ್ಲಿ ಒಳ್ಳೆಯ ಕ್ಷೇತ್ರದಲ್ಲಿ ನಿಂತು ಒಳ್ಳೆಯ ಶಿಕ್ಷಣ ಆಯ್ತಂದ್ರೆ ನಮ್ಮ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯತೆ ಐತೆ ಅಂತ ನಾನು ತಿಳ್ಕೊತೀನಿ. ಮೇಡಮ್, ಈಗ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಹೇಗೆ ಬೆಳೆಸಬೇಕು ಅಂತ ನೀವು ಹೇಳ್ತೀರಿ? ಬೆಳೆಸೋದು ಅದು ತಾಯಿಗೆ ಗೊತ್ತಿರುತ್ತೆ. ತಾಯಿ ಹೆಂಗೆ ಬೆಳೆದಿ, ನಮ್ಮ ತಾಯಿ ಯಾಕೆಂದರೆ ಎಕ್ಸಾಂಪಲ್ ಹೇಗೆ ಅಂತಂದರೆ, ಗಂಡು ಮಕ್ಕಳಿಗೆ ನಾವು ಜಾಸ್ತಿ ಕೇರ್ ಟೇಕರ್ ಮಾಡಲ್ಲ. ಅವನ್ನೆಲ್ಲ ಓಡಾಡ್ತಾನೆ, ಆಟ ಆಡಿಕೊಂಡು ಆಮೇಲೆ ಮುಂದೆ ಅವನು ಒನ್ ಡೇ ಅವನು ಹಿ ವಿಲ್ ಬಿ ಸಕ್ಸಸ್ ಆಫ್ಟರ್ 20 ಇಯರ್ 30 ಇಯರ್. ಬಟ್ ಲೇಡೀಸಿಗೆ ಬೆಳೆಸಬೇಕಾದ್ರೆ ಆ ರೀತಿ ಇಲ್ಲ. ನಾವು ಮನೇಲಿ ಅವರಿಗೆ ಪಾಠ ಮಾಡ್ತಾ ಇರ್ತೀವಿ, ಬಟ್ ಅದು ನಮಗೂ ಗೊತ್ತಿರಲ್ಲ, ಅವರಿಗೂ ಕೂಡ ಗೊತ್ತಿರಲ್ಲ. ನಾವು ಅವರಿಗೆ ಏನು ಬೈ ಚೈಲ್ಡ್ಹುಡ್ ಅಂದರೆ ಅವರು ಚಿಕ್ಕವರು ಇರಬೇಕಾದ್ರಿಂದನೂ ನಾವು ಅವರಿಗೆ ಒಂದು ಪಾಠನ ಕಲಿಸ್ತಾ ಇರ್ತೀವಿ, ಬಟ್ ಅದು ಅವರಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ, ಅದು ತಾಯಿ ಅಂದಮೇಲೆ ಅವರು ಗುರು ಇರ್ತಾ ಇರ್ತಾರೆ. ಜನನಿ ತಾನೇ ಮೊದಲೇ ಗುರು. ಅವ್ರಿಗೆಲ್ಲ ತಾಯಿಗೆ ಗೊತ್ತಿರತ್ತೆ. ಅವ್ರ ತಾಯಿ ತನ್ನ ಮಗಳಿಗೆ ಹೇಗೆ ಬೆಳೆಸ್ಬೇಕು ಅನ್ನೋದು ಗೊತ್ತಿರುತ್ತೆ. ಎಲ್ಲ ತಾಯಂದಿರಿಗೂ ಗೊತ್ತು ನನ್ನ ಮಗಳು ಯಾವ ಥರ ಬೆಳಿಬೇಕು, ಯಾವ ಥರ ಇರಬೇಕು ಅಂತ. ಅವಳು ಪ್ರತಿ ಹೆಜ್ಜೆಗೂ ಹೇಳ್ತಾಳೆ, ನೆಲ ನೋಡ್ಕೊಂತ ಹೋಗಿ ನೆಲ ನೋಡ್ಕೊತ ಬರ್ರಿ ಅಂತಲೂ ತಾಯಿ ಹೇಳೋದು ಮಾತಿದೆ. ಇಲ್ಲ ಅಂದರೆ ಎಡವಿ ಬೀಳ್ತೀವಿ ಅಂತ. ಹಾಗಾಗಿ ಅವಳು ನಿದ್ದೆ ಮಾಡುವಾಗೂ ಕೂಡ ಎಚ್ಚರವಾಗಿ ಇರಬೇಕಾಗತ್ತೆ ಹೆಣ್ಮಕ್ಳು. ಅಷ್ಟು ಹುಷಾರಾಗಿರ್ಬೇಕು. ಆಮೇಲೆ ಮೇಡಮ್, ಕೊನೆಯದಾಗಿ ನೀವು ಮಕ್ಕಳಿಗೆ, ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅಥವಾ ಹೆಣ್ಣು ಒಟ್ಟಾರೆ ಇದಕ್ಕೆ ನೀವು ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಿ? ಹೆಣ್ಣು ಮಕ್ಕಳು ಧೈರ್ಯವಾಗಿರ್ಬೇಕಂತಂದ್ರೆ ನಾನು ಅವ್ರ ಆಸೆ ಏನಿರುತ್ತೆ ಓದೋದು, ಆ ಧೈರ್ಯವನ್ನು ಅವ್ರಿಗೆ ತಂದೆ ತಾಯಿನೂ ಕೊಡಬೇಕು, ಅದ್ರ ಜೊತೆಗೆ ಶಿಕ್ಷಣ ಕೊಡಬೇಕು. ಅವಳು ಅಷ್ಟೇ ಅದರಲ್ಲಿ ಉತ್ಸಾಹ ತೋರಿಸ್ಬೇಕಾಗುತ್ತೆ. ಆವಾಗ ಆಕೆ ಸಕ್ಸಸ್ ಆಗಿ ಬರೋಕ್ಕೆ ಸಾಧ್ಯತೆ ಐತಿ. ಈಗ ಅದರಲ್ಲಿ ಸತ್ಯವಾಗಿ ನುಡಿಬೇಕು. ಒಮ್ಮೆ ನಾವು ಸುಳ್ಳು ನೋಡ್ಕೊಂಡು ಹೋತಂದ್ರೆ ಮನ್ಯಾಗ್ಲಿಂದ ಹಿಡ್ದು ನಾವು ಬಂದ್ವಿ ಅಂದ್ರೆ ಅಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸತ್ಯವಾಗಿ ನಡಿಬೇಕು ಒಂದೇದು. ಹಾಗಿದ್ರೆ ನಮಗೆ ಸಾಧ್ಯತೆ ಐತಿ. ನಮ್ಮ ಗುಣಮಟ್ಟ ಅದು ನಮ್ಮ ಮನದಲ್ಲಿನೇ ಇರುತ್ತೆ ಅದು ಶಕ್ತಿ. ಅದನ್ನು ನಾವು ನಮ್ಮಲ್ಲಿ ಇರೋ ಶಕ್ತಿಯನ್ನು ನಾವು ತೋರಿಸ್ಬೇಕು. ಎಲ್ರಿಗೂ ಹೆಣ್ಣುಮಕ್ಕಳ ದಿನಾಚರಣೆ ಶುಭಾಶಯಗಳು. ವಿಷಯ ಏನಪ್ಪ ಅಂದರೆ, ನಾವು ಎಲ್ಲ ಹೆಣ್ಮಕ್ಳಿಗೂ ಸರಿ ಸಮಾನದ ವಿದ್ಯೆ ಇಲ್ಲೇ ಎಲ್ಲವನ್ನು ಕಲಿಸ್ಕೊಡ್ಬೇಕು. ಈಗಿನ ಕಾಲದಲ್ಲಿ ತುಂಬ ಕಮ್ಮಿ ಆಗ್ತಾಯಿದೆ. ಹಳ್ಳಿಯಾಗಿಲ್ಲಾಗಿರ್ಬೋದು, ಸಿಟಿಯಲ್ಲಾಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಸರಿ ಸಮಾನವಾಗಿ ನೋಡ್ತಾ ಇಲ್ಲ, ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇಲ್ಲ. ಗಂಡು ಮಕ್ಕಳಿಗೆ ಸಮನಾಗಿ ನಾವು ನೋಡ್ತಾ ಇಲ್ಲ. ಎಲ್ಲರೂ ಇದನ್ನು ಸರಿಯಾಗಿ ಸಮತೋಲಿಸ್ಕೊಂಡು ನಾವೆಲ್ಲರೂ ಹೋಗಬೇಕಾಗಿ ಎಲ್ಲರೂ ವಿನಂತಿ. ದಿನಮಾನದಲ್ಲಿ ಏನು ಮಾಡಬೇಕಂದ್ರೆ ಹೆಣ್ಣು ಮಕ್ಕಳ ಸ್ಥಿತಿಗತಿಯನ್ನು ನೋಡಬೇಕಾಗುತ್ತೆ. ಎಜುಕೇಷನ್ನಿಂದ ಹಿಡಿದು ಅವಳು ಆರೋಗ್ಯ ದೃಷ್ಟಿವರೆಗೂ ನೋಡಬೇಕಾಗುತ್ತೆ. ಅವಳು ಫಸ್ಟ್ ಆರೋಗ್ಯವಾಗಿರಬೇಕು. ಹೆಣ್ಮಗಳು ಆರೋಗ್ಯವಾಗಿರ್ಬೇಕಂದ್ರೆ ಮನೆಯಲ್ಲಿ ಊಟದಿಂದ ಹಿಡಿದು ಈಗ ತಾರತಮ್ಯ ಆಗಬೇಕು. ಇವಾಗ ಗಂಡ್ಮಗ ಮೊದಲಾಗ ಊಟ ಮಾಡಲಿ, ಹೆಣ್ಮಕ್ಳು ಆಮೇಲೆ ಊಟ ಮಾಡಲಿ ಅಂತೇನಿಲ್ಲ. ಗಂಡ್ಮಕ್ಳು ಹೆಣ್ಮಕ್ಳು ಕೂಡಿನ ಊಟ ಮಾಡಬೇಕು. ಅಂದ್ರೆ ಸಮಾನವಾದ ಆಹಾರ ಒಂದಿರತ್ತೆ ಒಂದಿರೋದಿಲ್ಲ, ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು ಫಸ್ಟ್. ಅಂದರೆ ಸಮಾನವಾಗಿ ಅವರಿಗೆ ಶಕ್ತಿ ಬರುತ್ತೆ. ಗಂಡು ಮಕ್ಕಳಿಗೂ ಅಷ್ಟೇ ಬರುತ್ತೆ, ಸಣ್ಣ ಮಕ್ಕಳಿಗೂ ಬರುತ್ತೆ. ಈ ಗಂಡ ಫಸ್ಟ್ ಊಟ ಮಾಡೋದು, ಗಂಡು ಮಗ ಅದಾನ, ಒಬ್ಬನ ಮಗ ಅದಾನ, ಚಲೋತ್ತಾಗಿ ಊಟ ಮಾಡಲಿ ಆಮೇಲೆ ಹೆಣ್ಮಕ್ಳು ಉಳಿದದ್ದು ತಿನ್ನೋವಲ್ರಾಕ್ ಬಿಡುವಂಥ ಆ ಥರ ಭೇದ ಭಾವ ತಾಯಿ ಆಗಲಿ ತಂದೆ ಆಗಲಿ ಮಾಡಬೇಕು. ಆವಾಗ ಅವ್ರ ಆರೋಗ್ಯ ದೃಷ್ಟಿ ಚೆನ್ನಾಗಿರುತ್ತೆ. ಒಳ್ಳೆಯ ಶಕ್ತಿ ಇರೋ ಆಹಾರವನ್ನು ತಿನ್ನಬೇಕಾಗುತ್ತೆ. ಯಾಕಂದರೆ ಅವಳು ತಿಂಗಳು ಮುಟ್ಟ ಆಗ್ತಿರ್ತಾಳೆ, ರಕ್ತ ಹೋಗ್ತಿರ್ತೈತಿ, ವೀಕ್ನೆಸ್ ಆಗ್ತಾಳೆ, ಈಗ ಎಜುಕೇಷನ್ಗೆ ಹೋಗ್ತಿರ್ತಾಳೆ. ಆವಾಗ ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಅವಳಿಗೂ ಮೈಂಡ್ ಇರುತ್ತೆ. ಆ ಹಾರ್ಮೋನಲ್ ಚೇಂಜಸ್ ಇದ್ದಾಗ ಮೈಂಡಲ್ಲಿ ಕೆಲವೊಂದು ಯೋಚನೆಗಳು ಬೇರೆ ಬೇರೆ ಬರ್ತಿರ್ತಾವೆ. ಅದಕ್ಕೆ ಗಂಡ್ಮಕ್ಳಿಗಿಂತಲೂ ಹೆಣ್ಮಕ್ಳಿಗೆ ಇನ್ನೂ ಶಕ್ತಿಯುತ ಆಹಾರವನ್ನು ಕೊಡಬೇಕು. ಆಮೇಲೆ ಅವಳಿಗೆ ಆರೋಗ್ಯಕ್ಕೂ ಆಮೇಲೆ ವಿದ್ಯಾಭ್ಯಾಸಕ್ಕೂ ಒಳ್ಳೆ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗ್ತೈತೆ. ಎರಡನೇದು, ಈಗ ಏನಂದ್ರೆ ವಯಸ್ಸಿಗಿಂತ ಮೊದಲು 18 ವರ್ಷಕ್ಕಿಂತ ಮದುವೆ ಮಾಡೋದು ನಿಲ್ಲಿಸಬೇಕು. ಅಂಬೇಡ್ಕರ್ ಅವರು ಹಿಂದನೇ ಹೇಳಿದ್ದಾರೆ. ಅದು ಕಾನೂನು ತಂದು ಸಂವಿಧಾನ ತಂದರು.
ಇನ್ನೂವರೆಗೂ ಆಗ್ತಾ ಇದ್ದಾವೆ. ಈ ಕೊರೋನಾ ಇದ್ರಾಗ ಸಹಿತ ಸಣ್ಣ ಸಣ್ಣ ಮಕ್ಕಳಿಗೂ ಮದುವೆ ಆಗ್ಯಾವ ಕೊರೋನಾ ಪೀರಿಯಡಲ್ಲಿ ಗೊತ್ತಾಗಲಾರ್ದಂಗೆ. ಹಾಗೆಲ್ಲ ಆಗಬಾರ್ದು. ಇದನ್ನೆಲ್ಲ ಯಾರು ತಡೆ ಹಿಡಿಬೇಕು. ಊರಿನ ಹಿರಿಯರಿರ್ತಾರೆ, ನಾಗರಿಕರಿರ್ತಾರೆ, ಆಮೇಲೆ ಸಂವಿಧಾನದಿಂದ ಆರಿಸ್ಕೊಂಡು ಬಂದವರು ಇರ್ತಾರೆ, ವೋಟರ್ಸ್, ಅವರೆಲ್ಲ ಮನೆ ಓಣಿಗೂ ಲೀಡರ್ಸ್ ಇರ್ತಾರೆ. ಇವರೆಲ್ಲ ತಡೆಗಳನ್ನು ಮಾಡಬೇಕು. ಅವಳು ಬುದ್ಧಿ ಸಹಿತ ಇನ್ನೂ ಸರಿಯಾಗಿ ಬೆಳೆದಿರೋಲ್ಲ. ಅಂಥ ಟೈಮಲ್ಲಿ ಅಲ್ಲಿ ಪ್ರೆಗ್ನೆಂಟ್ ಆಗ್ತಾಳೆ. ಪ್ರೆಗ್ನೆಂಟ್ ಆದಮೇಲೆ ಹಗಲಿ ರಾತ್ರಿ ನಿದ್ದೆ ಇಡಬೇಕಾಗತ್ತೆ. ಅವಳು ಮನೆಯಲ್ಲಿ ಅತ್ತೆ ಮನೆಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇನ್ನೂ ದಷ್ಟಪುಷ್ಟವಾಗಿ ಎಲ್ಲರೂ ಸಹಿತ ಬೆಳೆದಿರೋದಿಲ್ಲ. ಅಂಥದ್ದಲ್ಲಿ ಪ್ರೆಗ್ನೆಂಟ್ ಆದರೆ ತಾಯಿ ಆಕೆ ರಕ್ತ ಹಂಚ್ಕೋಬೇಕು, ಮಗುಗೂ ಹಂಚ್ಕೋಬೇಕು, ನೆಕ್ಸ್ಟ್ ಹಾಲು ಉಣಿಸ್ಬೇಕು, ಹಗಲಿ ರಾತ್ರಿ ನಿದ್ದೆ ಇಡಬೇಕು. ಹೀಗೆಲ್ಲ ಮಾನಸಿಕವಾಗಿ ಒತ್ತಡ ಆಗ್ತಾವೆ. ಆಕೆ ಸಬಲೀಕರಣ ಆಗೋಕ್ಕೆ ಸಾಧ್ಯ ಇಲ್ಲ. ಆಕೆಗೆ ತಡೆ ಬಡದಂಗೆ ಆಗುತ್ತೆ. ಹಾಗಾಗಿ ಊರು ಹಿರಿಯರು, ನಾಗರಿಕರು, ಓನಾನ ಲೀಡರ್ಸು ಎಲ್ಲರೂ ಸೇರಿ ತಡೆ ಹಿಡಿದು ಒಳ್ಳೆಯ ಒಂದು ನಿರ್ಧಾರಕ್ಕೆ ಬರಬೇಕು. ಅವರವರು ಸಮಾಜದಲ್ಲಿ ಅವ್ರವ್ರ ಮನೆಯಲ್ಲೇ ಅವರು ನಿರ್ಧಾರ ತಗೋಬೇಕು. ಅವ್ರ ಮನೆ ಮಗಳಕ್ಕೆ ಹಿಂಗೆಲ್ಲರೂ ಉದ್ಧಾರ ಆತಂದ್ರೆ ದೇಶ ಉದ್ಧಾರ ಆಗುತ್ತೆ. ಓಣಿ ಉದ್ಧಾರ ಮಾಡಬೇಕು ಫಸ್ಟ್, ಆಮೇಲೆ ಊರು ಉದ್ಧಾರ ಆಗುತ್ತೆ, ಆಮೇಲೆ ದೇಶ ಉದ್ಧಾರ ಆಗುತ್ತೆ. ಒಬ್ಬರೇ ಮಾಡಬೇಕು, ನಾವು ಮಾಡಬೇಕು, ನೀವು ಮಾಡಬೇಕಂದ್ರೆ ಆಗೋದಿಲ್ಲ. ಇದು ಅವ್ರವ್ರ ಕೆಲಸ, ಅವರೇ ಜವಾಬ್ದಾರಿ ತಗೋಬೇಕು. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆಳೋ ಸರ್ಕಾರ ಇದು. ಅಂಥ ಸರ್ಕಾರದೊಳಗನ್ನೇ ಅವ್ರನ್ನೇನಾರು ಮಾಡ್ಕೊಳ್ಳಿ ಬಿಡು, ಇವ್ರೇನು ಮಾಡ್ಕೊಳ್ಳಿ, ಹಂಗೆ ಆಚಾರ ಮನೋಭಾವನೆ ಎಲ್ಲ ಮಕ್ಕಳು ನಮ್ಮ ಮನೆ ಮಕ್ಕಳು ಅಂತಲೇ ತಿಳ್ಕೊಬೇಕು. ಎಲ್ಲ ಮನೆಯಾಗಿ ಒಬ್ಬರ ಮನೆಯಾಗ ಕಿತ್ತೂರು ಚೆನ್ನಮ್ಮ ಹುಟ್ಟಿದ್ಲು, ಅವ್ರು ಯುದ್ಧ ಮಾಡಿದ್ಲಂತಲ್ಲ, ಎಲ್ಲರೂ ಕಿತ್ತೂರು ಚೆನ್ನಮ್ಮನ ಆಗಬೇಕು. ಆವಾಗ ಶಕ್ತಿ ಬರುತ್ತೆ. ಹಿಂದೆಲ್ಲ ಮಾಡ್ತಿದ್ರು, ಮನೆಯಿಂದ ಹೊರಗೆ ಹೋಗ್ತಿರ್ಲಿಲ್ಲ. ಆ ಮಾತು ಆಕೆಗೆ ಶಕ್ತಿ ಹೆಂಗೆ ಬಂತು? ಹಂಗೆ ಎಲ್ಲರ ಮನೆಯಲ್ಲಿ ಎಲ್ಲರ ಮನಸ್ಸಿನಾಗೂ ದೇವ್ರು ಇರ್ತಾನೆ. ಒಳ್ಳೆಯ ಒಂದು ಶಕ್ತಿ ಇರುತ್ತೆ. ಆಕೆಗೆ ಸ್ಫೂರ್ತಿ ಕೊಡಬೇಕು, ಒಳ್ಳೆ ಆಹಾರ ಕೊಡಬೇಕು, ಒಳ್ಳೆ ಸ್ಫೂರ್ತಿ ಕೊಡಬೇಕು, ಎನ್ಕರೇಜ್ ಮಾಡಬೇಕು. ಆವಾಗ ಆಕೆಗೆ ಶಕ್ತಿ ಬರುತ್ತೆ. ಆಕೆ ಹೋರಾಡೋ ಸಿದ್ಧ ಆಗ್ತಾರೆ. ಎಜುಕೇಷನ್ ತಾನೇ ಬರುತ್ತೆ. ಆಕೆ ಧೈರ್ಯ ಮಾಡಬೇಕು. ನಾವು ಓದಬೇಕು ಅಂತ ಆಕೆ ಮನಸ್ಸಿನಾಗ ಬಂತಂದ್ರೆ ಓದೇ ಹೋಗ್ತಾರೆ. ನಮ್ಮ ಮನೆಯೂ ಅಷ್ಟೇ ಮೊನ್ನೆ ಬೇಡ ಅಂದರು. ನಮ್ಮ ಊರಾಗ ನಾವು ಓದುವಾಗ SSLC ಅಷ್ಟೇ ಇತ್ತು, ಕಾಲೇಜೇ ಇರಲಿಲ್ಲ. ಆ ಕಾಲೇಜಿಗೆ ಹೋಗ್ಬೇಕಂದ್ರೆ ಬೇರೆ ಊರಿಗೆ ಹೋಗ್ಬೇಕಾಗ್ತಿತ್ತು. ಬೇಡ ಬಿಡು, ಇಲ್ಲಿ SSLC ಐತಿ ಬಿಡು ಅನಿಸಿ. ಬೇಡ ನಾವು ಹೋಗ್ತೀನಿ ಅಂದರೆ ಆಯ್ತು ಹೋಗ್ರಿ. ಹಿಂಗೆ ನಮ್ಮ ತಂದೆ ತಾಯಿ ಸಪೋರ್ಟ್ ಮಾಡಿದ್ರು, ನೀವು ವಿದ್ಯಾಭ್ಯಾಸ ಕಲಿಸಿದ್ರು. ಅವಾಗ ಕಷ್ಟ ಕಾಲದಲ್ಲಿ. ಈಗೇನೋ ಎಲ್ಲರೂ ಕಲಿಸ್ತಾರೆ. ತಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು, ಓದಬೇಕು, ಒಳ್ಳೆಯ ಒಂದು ಸ್ಥಾನದಲ್ಲಿ ನಿಂದಿರಬೇಕು, ಒಳ್ಳೆಯ ಕ್ಷೇತ್ರದಲ್ಲಿ ಬರಬೇಕು ಅನ್ನೋದು ಎಲ್ಲ ತಂದೆ ತಾಯಿಗೂ ಇರುತ್ತೆ. ಆದರೂ ನಮ್ಮ ಹೆಣ್ಮಕ್ಳಿಗೆ ಧೈರ್ಯ ಇರಬೇಕು. ಅದು ಅವ್ರು ಕಲೀರಿ ಅಂತಾರೆ, ಕಷ್ಟಪಟ್ಟಾದರೂ ಕಲಿಸ್ತಾರೆ ತಾಯಿ ತಂದೆ. ಅದನ್ನು ಇವ್ರು ಧೈರ್ಯ ಮಾಡಿ ಕಲ್ತ್ಕೊಂಡು ಮುಂದೆ ಬರಬೇಕು. ಹೆಣ್ಮಕ್ಳಿಗೆ ಶಕ್ತಿ ಕೊಡ್ಬೇಕು ನೋಡ್ರಿ, ಅಷ್ಟೇ ನಮಗೆ. ಅಂದ್ರೆ ಇವತ್ತು ಅಷ್ಟೇ ದಿನ ಅಲ್ಲ, ಇದು ಪ್ರತಿನಿತ್ಯನೂ ಆಗಬೇಕಿದು. ವಿಶ್ವ ಏನು ಇದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಐತಲ್ಲ, ದಿವಸನೂ ಹೆಣ್ಣು ಮಕ್ಕಳ ದಿನಾಚರಣೆ ಆಗಿರಬೇಕು. ಅಂದ್ರೆ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ. ಆಮೇಲೆ ಲಿಂಗ ತಾರತಮ್ಯ ಅಂತೂ ಮಾಡಲೇಬೇಕು. ಕಸ್ತೂರಮ್ಮ ಹಿರೇಮಠ ಅಂತ. ನನಗೀಗ 68 ವರ್ಷ. 33 ವರ್ಷ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ. ನಮ್ಮನೆಯವರು SB ಹಿರೇಮಠ ಅಂತ ಅವರು ಶಿಕ್ಷಕರಾಗಿದ್ದರು. ಅವರ ಒಂದು ಪ್ರೋತ್ಸಾಹದಿಂದನೇ ನಾನು ಶಿಕ್ಷಕಿ ಆದೆ. ಯಾಕಂದ್ರೆ ನಮಗೆ SSLC ಆದ ಕೂಡಲೇ ಮದುವೆ ಆಗಿತ್ತು. ಮದುವೆ ಆಗಿ 3 ಮಕ್ಕಳು ಆದ ನಂತರ ನನಗೆ ನಮ್ಮನೆಯವರ TCH ಮಾಡಿಸಿ ನೌಕರಿ ಕೊಡಿಸಿದ್ರು. ಮೇಡಮ್, ಈಗ ಒಬ್ಬರು ಶಿಕ್ಷಕರಾಗಿ ಹೆಣ್ಣು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಹೇಳ್ತೀರಿ, ಅಥವಾ ಹೆಣ್ಣು ಮಕ್ಕಳನ್ನ ನಿಭಾಯಿಸಬೇಕಾದಂಥ ಜವಾಬ್ದಾರಿಗಳನ್ನು ಮಕ್ಕಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕಾದ್ರೆ ನಾವು ಹೆಣ್ಮಕ್ಳಿಗೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಪ್ರೋತ್ಸಾಹ ಕೊಡಬೇಕು. ಅವ್ರ ನಾಚಿಕೆ ಸ್ವಭಾವ ಅಥವಾ ಮನೇಲಿ ಕಳ್ಸೋಂಗಿಲ್ಲ ಅನ್ನುವಂಥ ಹಿಂಜರಿಕೆ ಇದ್ರೆ ಅವ್ರ ಮಕ್ಕಳ ಮನೆಗೆ ಹೋಗಿ ಪಾಲಕರನ್ನ ಮನವೊಲಿಸಿ, ಈ ಕ್ಷೇತ್ರದೊಳಗೆ ಅಕ್ಕಿಗೆ ಹುರುಪೈತಿ, ಪ್ರೋತ್ಸಾಹ ಐತಿ, ಆಕೆ ಒಲವಿದೆ, ಅದಕ್ಕೆ ಅವ್ರನ್ನ ಕಳಿಸ್ಕೊಡ್ರಿ ಅಂತ ಹೇಳಿದಾಗ ಅವ್ರಿಗೆ ಒಪ್ಪುತ್ತಾರೆ. ಆ ಮಗುಗಿನೂ ಅಷ್ಟು ಧೈರ್ಯ ತುಂಬಿ
ಅವರಲ್ಲಿರುವಂಥ ಒಂದು ಕಲೆಯನ್ನು ನೋಡಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಮುಂದುವರಿಸ್ಬೇಕು. ಆಮೇಲೆ ಗಂಡ್ಮಕ್ಳಿಗಷ್ಟ ಪಾಠ ಮಾಡೋದಕ್ಕಿಂತ ಹೆಣ್ಮಕ್ಳನ್ನು ಸರಿಯಾಗಿ ಬಳಸ್ಕೊಂಡು ಮಾಡಬೇಕು. ಮನೆಯಾಗ ಒಂದು ಪರಿಸರ ಬೆಳೆಸೋದರಾಗಲಿ, ಅಣ್ಣ ತಮ್ಮಂದ್ರ ಜೊತೆ ಬೆರೆಯೋದರಾಗಲಿ, ಒಂದು ಸಣ್ಣ ಸಣ್ಣ ಆಚರಣೆಗಳನ್ನು ಸಹಿತ ಗಂಡ್ಮಕ್ಳು ಹೆಣ್ಮಕ್ಳು ಕೂಡಿ ಸಮಾನ ಭಾವದಿಂದ ಆಚರಣೆ ಮಾಡೋದನ್ನು ರೂಢಿ ಒಳಗೆ ತರಬೇಕು. ಅವ್ರು ಹೊರಗೆ ಹೋದಾಗ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮೊದಲ ಹೇಳ್ಕೊಟ್ಟು ಮುನ್ನೆಚ್ಚರಿಕೆಯಾಗಿ ಇಂಥವ್ಕೆ ಇರಬೇಕು ಅಂತ ಹೇಳಿಕೊಟ್ಟು ಕಳಿಸ್ಕೊಡ್ಬೇಕು. ನಾನು ನನ್ನ ಅನುಭವದ ಮೊನ್ನೆ ಒಂದು 2 ವರ್ಷದ ಹಿಂದೆ ಒಬ್ಬನು ಅವ್ರ ಮನೆ ಹೆಸರು ಹೇಳಿದ್ರೆ ಮತ್ತು ಅವ್ರಿಗೆ ಸಂಕೋಚ ಆಗುತ್ತೆ ಏನೋ, ಡಾನ್ಸ್ ಪ್ರತಿಭಾವಂತೆ ಆಕಿಗೆ ಇಷ್ಟ. ನಮ್ಮ ಕಾರ್ಯಕ್ರಮದೊಳಗೆ ನಾನು ನಮ್ಮ ಸಮಾಜದ ಅಂದ್ರೆ ಮಹಿಳಾ ಸಮಾಜದ ಜಂಗಮ ಅಭಿವೃದ್ಧಿ ಮಹಿಳಾ ಸಮಾಜದ ಒಂದು ಅಧ್ಯಕ್ಷರಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಆ ಒಂದು ಇದ್ರೊಳಗೆ ನನಗೆ ಆಕೆ ಒಂದು ಹಿಂಜರಿಕೆ ಕಂಡು ಬಂತು. ಡ್ಯಾನ್ಸ್ ಮಾಡ್ತೀನಿ ನಾನು, ಆದರೆ ನಮ್ಮ ಮನೆಯಾಗ ಒಪ್ಪಂಗಿಲ್ಲ, ನಮ್ಮ ಮಾವಾರ ಕಳಿಸ್ಕೊಡಂಗಿಲ್ಲ ಅಂತ. ಮತ್ತು ನಾವು ಸ್ವತಃ ಒಂದಿಬ್ಬರನ್ನ ಕರ್ಕೊಂಡು ಅವ್ರ ಮನೆಗೆ ಹೋದೆ. ಅವ್ರನ್ನ ಕೇಳ್ಕೊಂಡ್ವಿ, ನಾವಲ್ಲಿ ಯಾರೂ ಗಂಡ್ಮಕ್ಳು ಇರೋಂಗಿಲ್ಲ, ನಾವೇ ಹೆಣ್ಮಕ್ಳೇ ಇರ್ತೀವಿ. ಆಕೆ ಖುಷಿ ಪಡ್ತಾಳೆ. ಮೊದಲು ನಿಮ್ಮ ಹುಡುಗಿ ಅಲ್ಲೊಂದು ಡ್ಯಾನ್ಸ್ ಮಾಡ್ತಾಳೆ ಅಂತಂದ್ರೆ, ಚೆನ್ನಾಗಿ ಮಾಡ್ತಾಳೆ ಅಂದ್ರೆ ನೀವು ನೋಡಿ ಆಮೇಲೆ ಖುಷಿ ಪಡ್ತೀರಿ, ಆಮೇಲೆ ಮತ್ತೆ ಮುಂದೆ ಕಳ್ಸೋಕೆ ಪ್ರೋತ್ಸಾಹ ಆಗುತ್ತಾ ಅಂಥೇಳಿ ನಾವು ಒಂದು 4 ಮಂದಿ ಕರ್ಕೊಂಡು ಅವ್ರ ಮನೆಗೆ ಹೋದ್ವಿ. ಆಕೆ ಭಾಳ ಚಂದ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಲು. ಗೃಹಿಣಿ, ಮಕ್ಕಳ ತಾಯಿ ಆಕಿ, ಮತ್ತು ಸಣ್ಣ ಮಗಳಲ್ಲ. ಅಂಥ ಮನಸ್ಸೋಲಿಸುವಂಥ ಕಾರ್ಯಕ್ರಮಗಳನ್ನು ನಾವು ಹೆಣ್ಮಕ್ಳಾಗಿ ಗುರುತಿಸಿ ಅವ್ರನ್ನ ಮುಂದೆ ತರುವಂಥ ಪ್ರಯತ್ನ ನಾವು ಮಾಡಬೇಕು. ಆಕೆ ಮುಂದುವರೆದ್ರೆ ನಾನು ಹಿಂದೆ ಉಳ್ತೀನಿ ಅಂಥೇಳಿ ಪ್ರತಿಭೆ ಇದ್ದವ್ರನ್ನ ತುಳಿಯೋ ಕೆಲಸ ಮಾಡಬಾರ್ದು. ಹೆಣ್ಮಕ್ಳು ಒಗ್ಗಟ್ಟಾಗಿ ನಮ್ಮಲ್ಲಿದ್ದಂಥ ಕಲೆ ಪ್ರೋತ್ಸಾಹ ಪಡಿಸ್ಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಅವರನ್ನು ಮುಂದೆ ಕಳಿಸ್ಬೇಕು. ನಾವು ಅವ್ರ ಜೊತೆ ಕೂಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಶಿಕ್ಷಕಿ ಆಗೋಕ್ಕಿಂತ ಮುಂಚೆ ನನಗೊಂದು ಸಮಸ್ಯೆ ಇತ್ತು. ಅದ್ರ ಸಂಬಂಧ ನಾನು TCH ಆಯಿತು. ನಮ್ಮ ಮನೆಯವರು ಅವ್ರೊಂದು ಗುರಿನೂ ಇತ್ತು, ನಾವಿಬ್ಬರಿಗೆ ಶಿಕ್ಷಕರಾದರೆ ನಮ್ಮ ಒಂದು ಮನೆತನದೊಳಗೆ ಮುಂದೆ ಸಾಗಬೇಕು ಅನ್ನುವಂಥದ್ದು ಇತ್ತು. ಅದನ್ನ ಸಾಧನೆಗಾಗಿ SSLC ಆದವ್ರನ್ನ ಹುಡುಕಿ ಮದುವೆ ಆದರು. ಆದಮೇಲೆ ನಮ್ಗೆ ಮದುವೆ ಆದ ತಕ್ಷಣ TCH ಮಾಡ್ಕೊಳಕ್ಕಾಗಲೇ ಇಲ್ಲ. 3 ಮಕ್ಕಳಾದಮೇಲೆ TCH ಆಯಿತು, ನೌಕರಿ ಆಯಿತು. 33 ವರ್ಷ ಏನೇನೋ ಕಷ್ಟ ಸಹಿಸಿ ನೌಕರಿನೂ ಮುಗೀತು. ಆಗಿನ ಕಾಲದೊಳಗೆ ಒಬ್ಬೊಬ್ಬರು ಎಲ್ಲೆಲ್ಲ ಇದ್ದು ನೌಕರಿ ಮಾಡೋದು ಭಾಳ ಕಷ್ಟ ಇತ್ತು. ಅಂಥದ್ರೊಳಗೆ ಸಂಸ್ಕಾರವಂತ ಜೀವನ ನಡೆಸ್ಕೊಂಡು ನೌಕರಿ ಮಾಡಿಕೊಂಡು ಎಲ್ಲೆಲ್ಲ ಇದ್ದುಕೊಂಡು ಒಂದು ಈ ನೆಲೆಗೆ ಹತ್ತಬೇಕಾದ್ರೆ ನಮ್ಮೆಲ್ಲ ಮಕ್ಕಳು, ಅತ್ತೆ ಮಾವಂದರು, ನಮ್ಮ ತಂದೆ ತಾಯಿ ಎಲ್ಲರ ಪ್ರೋತ್ಸಾಹನೂ ಸಿಕ್ಕಿದ್ದಕ್ಕೆ ನಾನು ಒಂದು ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ದೇ ನನ್ನ ಸೇವೆಯನ್ನು ಮುಗಿಸಿ ಈ ಒಂದು ಹಂತಕ್ಕೆ ಬಂದು ವಿಶ್ರಾಂತಿ ಜೀವನ ಈಗ ನಡೆಸ್ತಾ ಇದ್ದೀನಿ. ನನಗೀಗ 68 ವರ್ಷ. ಪೆನ್ಷನ್ ಆದಮೇಲೆ ನಾನು ಸಾಹಿತ್ಯದೊಳಗೆ ಕಾಲಿಟ್ಟೆ. ಪೆನ್ಷನ್ ಆಗೋಕ್ಕಿಂತ ಮುಂಚೆನೂ ಸಾಹಿತ್ಯದೊಳಗೆ ಅಭಿರುಚಿ ಇತ್ತು. ಕರ್ತವ್ಯಕ್ಕೆ ತೊಂದರೆ ಆಗಬಾರ್ದು ಅಂಥೇಳಿ ನಾನು ಅವನ್ನಲ್ಲೇ ಇಟ್ಟಿದ್ದೆ. ಪೆನ್ಷನ್ ಆದಮೇಲೆ ನಮ್ಮ ಮನೆಯವರು ಈಗ ಕುಂತು ಏನು ಮಾಡ್ತಿ, ಅದನ್ನಾರ ಚಲೋ ಮಾಡು ಅಂತ ಹೇಳಿದರು. ಅವ್ರ ಪ್ರೋತ್ಸಾಹದಿಂದನ ಮೊದಲ ಕವನ ಸಂಕಲನ ಅರಿವಿನ ಹರಿವು ಅಂತ. ನನ್ನ ಕಣ್ಣೆದುರು ಕೆಲವೊಂದು ಅನ್ಯಾಯಗಳನ್ನು ಎದುರಿಸೋಕ್ಕೂ ಆಗಲೇ ಇಲ್ಲ. ಆಚೆ ಈಚೆ ನಡೆಯುವಂಥ ಅಂಕುಡೊಂಬುಗಳನ್ನು ತಿದ್ದಬೇಕಾದ್ರೆ ಪುಸ್ತಕ ಮುಖಾಂತರ, ಬರೋದ ಮುಖಾಂತರ ತಿದ್ದಬಹುದಲ್ಲ ಅಂಥೇಳಿ ಅರಿವಿನ ಹರಿವು ಅಂಥೇಳಿ ಅದರಲ್ಲಿ 75 ಕವನಗಳದವು. ಅದನ್ನ ಬಿಡುಗಡೆ ಮಾಡಿದೆ. 2ನೇ ಪುಸ್ತಕ ಸಂಸ್ಕಾರ ಸುಗಂಧ. ಸಂಸ್ಕಾರ ಹೆಂಗಿರಬೇಕು, ತಾಯಿಯಾದವಳ ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡಬೇಕು, ಅದರ ಸಣ್ಣ ಸಣ್ಣ ಪದ್ಯಗಳನ್ನು ರಚನೆ ಮಾಡಿ 2ನೇ ಪುಸ್ತಕ ಆಯಿತು. 3ನೇ ಪುಸ್ತಕ ಮಾತೃಸಿಂಚನ. ಮಾತೆಯಾದವಳು ಹೆಂಗೆ ತನ್ನೆಲ್ಲ ಸುತ್ತಮುತ್ತಲಿನ ಮನೆತನಗಳನ್ನು, ಮಕ್ಕಳನ್ನು, ಸಮಾಜವನ್ನು ಹೆಂಗೆ ತಿದ್ದುಪಡಿಸಬೇಕು ಅನ್ನುವಂಥದ್ದು ಸಂಗ್ರಹ ಮಾಡಿ ಬರೆದೆ. ಈಗ ನಾನು ಇಲ್ಲಿ ಕುಂತಿದ್ದು ಅಂತಾರಾಷ್ಟ್ರೀಯ ಮಹಿಳಾ ಮಕ್ಕಳ ದಿನಾಚರಣೆ, ಅದರ ಅಂಗವಾಗಿ ಕೂತಿದ್ದೇನೆ. ಎಲ್ಲರಿಗೂ ಮಹಿಳಾ ಮನೆಗಳ ಅಥವಾ ಹುಡುಗಿಯರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈಗ ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಶಿಕ್ಷಣವನ್ನು ಹೋಲಿಸಿದ್ರೆ ಶಿಕ್ಷಣ ಭಾಳ ಮುಂದುವರೆದೈತಿ, ಸಂಸ್ಕಾರಗಳಿಗೆ ಹಿಂದುಳಿದೈತಿ. ಅದಕ್ಕೆ ಈಗ ಬೇಕಾಗಿರೋದು ಸಂಸ್ಕಾರ.
ನಮ್ಮ ಭಾರತ ಹೆಸರಾಗಿದ್ದು ಸಂಸ್ಕಾರದಿಂದ ಹೆಸರಾಗೈತಿ. ಯತ್ರ ನಾರಿ ಅಂತೂ ಪೂಜ್ಯತ ತತ್ರ ಅಂದರೆ ಹೆಣ್ಮಕ್ಳನ್ನ ಎಲ್ಲಿ ಪೂಜ್ಯ ಭಾವನೆಯಿಂದ ನಡೆಸ್ಕೊತಾರೋ ಅಲ್ಲೆಲ್ಲ ದೇವತೆಗಳು ನೆಲೆಸ್ತಾರೋ, ಶಾಂತಿ ಸಮಾಧಾನ ಸಿಗ್ತೈತೆ ಅನ್ನುವಂಥ ಒಂದು ಹಿರಿಯರ ನಾಣ್ಣುಡಿ ಐತಿ. ಅದರ ಪ್ರಕಾರ ಹೆಣ್ಮಕ್ಳು ಎಲ್ಲ ಕಡೆ ಕ್ಷೇತ್ರದೊಳಗೆ ಮುಂದುವರಿಬೇಕು. ಈಗಿನ ಶಿಕ್ಷಣ ಕ್ಷೇತ್ರ ಮುಂದುವರಿಯೋಕ್ಕೆ ಅವಕಾಶ ಕೊಟ್ಟೈತೆ. ಆದರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ, ರಕ್ಷಣೆಗಳಿಲ್ಲ. ಎಲ್ಲ ಕ್ಷೇತ್ರದೊಳಗೂ ಹೋಗ್ಯಾರ ಹೆಣ್ಮಕ್ಳು. ಪೈಲಟ್ಗಳಾದರು, ಪ್ರಧಾನಮಂತ್ರಿಗಳಾದರು, ಮತ್ತು PSIಗಳಾದರು, ಈಗೀಗಂತೂ ಡ್ರೈವರ್, ಕಂಡಕ್ಟರ್, ಆಟೋ ಎಲ್ಲ ಇದರೊಳಗೂ ಮುಂದುವರ್ತಾರೆ ಹೆಣ್ಮಕ್ಳು. ಆದ್ರೆ ಹಿಂದೆ ಬಾಲ್ಯ ವಿವಾಹ ಇತ್ತು, ಹೆಣ್ಮಕ್ಳು ಸಂರಕ್ಷಣೆ ಆಗ್ತಿತ್ತು. ಅಂದ್ರೆ ಅವ್ರು ಹೊರಗೆ ಹೋಗೋಕ್ಕಿಂತ ಮುಂಚೆ ಮದುವೆ ಮಾಡೋರನ್ನು ಒಂದು ಗೃಹಬಂಧನದೊಳಗಿಟ್ಟು ಬಿಡ್ತಿದ್ರು. ಈಗ ಗೃಹಬಂಧನದಿಂದ ಹೊರಗೆ ಬಂದು ಶಿಕ್ಷಣ ಪಡಿಬೇಕು ಅಂತಂದ್ರೆ ಇವೆಲ್ಲ ನಮಗೆ ಅನುಕೂಲತೆಗಳಿಲ್ಲ. ಪ್ರತಿಯೊಂದು ಹೆಜ್ಜೆಗೂ ಅನಾನುಕೂಲತೆಗಳು. ಹೆಣ್ಮಕ್ಳಿಗೆ ಪ್ರತ್ಯೇಕತೆ ಏನು ಬೇಕು ಅದೆಲ್ಲ ಇಲ್ಲ. ಕೆಲವೊಂದು ಅನಾನುಕೂಲತೆ ಆದಾಗ ಅವ್ರಿಗೆ ಸಿಗಬೇಕಾದಂಥ ಪ್ರೋತ್ಸಾಹ ಸಿಗಂಗಿಲ್ಲ. ಒಂದು ಕಾನೂನಾರ ಇರ್ಬೋದು, ಏನೋ ಇರ್ಬೋದು. ಬಾಲ್ಯ ವಿವಾಹ ತಡೆಗಟ್ಟಿದ ಕರೆ. ಈಗ ಎಲ್ಲ ಕಲ್ತ ಮೇಲೆ ಮದುವೆ ಆಗ್ಬೇಕಂದ್ರೆ ಹೆಣ್ಮಕ್ಳು ಇಷ್ಟೊಂದು ನೋವುಗಳನ್ನು ತಿಂದು ಅಕ್ಕಪಕ್ಕದವ್ರ ಮಾತು ಕೇಳಿ ಎಲ್ಲರ ಒಂದು ದೃಷ್ಟಿಗೆ ಪಾತ್ರಳಾಗಿ ಆಮೇಲೆ ಮುಂದುವರಿಬೇಕು. ಇದೆಲ್ಲ ಆಗ್ಬೇಕಾದ್ರೆ ಪ್ರೋತ್ಸಾಹ ಬೇಕೇ ಬೇಕು. ಅದಕ್ಕೆ ಇದ್ದಿದ್ದಾಗಿ ಈ ಬೇಟಿ ಪಡಾವು ಬೇಟಿ ಬಚಾವು ಅನ್ನೋಂಥದ್ದು ಒಂದು ಇದನ್ನು ತಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಲೂ ಬಂತು. ಇದಾದ್ರೂ ಪಾರ್ಲಿಮೆಂಟ್ನೊಳಗೆ 35% ಹೆಣ್ಮಕ್ಳಿಗೆ ಅಂತ ಇಟ್ಟರು. ಆದ್ರೆ ಅದು ಒಂದು ಇದ್ರೊಳಗೆ ಬರಹದೊಳಗೆ ಉಳಿದೈತೆ, ಅದು ಜಾರಿಗೆ ಬಂದೇ ಇಲ್ಲ. ಈಗ ನಮ್ಮ ಭಾರತ ದೇಶ ಹೇಳ್ಬೇಕಂದ್ರೆ ಪುರುಷ ಪ್ರಧಾನ ಸಮಾಜ ನಮ್ಮದು. ಈಗೀಗ ಅಳಿಸಿ ಹೋಗಕ್ಕೆ ಹತ್ತೈತೆ ಅಂದ್ರೆ ಈ ಅತ್ಯಾಚಾರಗಳು, ಅನಾಚಾರಗಳು ತುಂಬ ಹೆಚ್ಚಾಗತ್ತವು. ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ ಪ್ರತಿಯೊಂದು ಮಹಿಳೆ ಮನೆಯಲ್ಲಿ ಮಕ್ಕಳನ್ನು ತಯಾರು ಮಾಡುವಾಗ ಅವ್ರನ್ನ ಸಂಸ್ಕಾರವಂತರನ್ನಾಗಿ ಮಾಡಬೇಕು, ಗೌರವಯುತವರನ್ನಾಗಿ ಹೆಣ್ಮಕ್ಳನ್ನ ನೋಡುವಂಥ ದೃಷ್ಟಿಯನ್ನು ಕಲಿಸ್ಕೊಡ್ಬೇಕು. ಅದರಂತೆ ಸಮಾಜ ನಿರ್ಮಾಣ ಆಗಬೇಕು. ಒಂದು TV ಒಳಗೆ ಸಹಿತ ಅಂತ ಒಂದು ಚಿತ್ರೀಕರಣವನ್ನು ಸಹಿತ ಕಟ್ ಮಾಡಿ ಏನು ಅವಶ್ಯಕತೆ ಅದನ್ನಷ್ಟ ತೋರಿಸ್ಬೇಕು. ಸಮಾಜ ಸುಧಾರಣೆಗಾಗಿ ಏಳಿಗೆ ಆಗುವಂಥ ಚಿತ್ರಗಳು, ಕಾನೂನುಗಳು, ಶಿಕ್ಷಣ ವ್ಯವಸ್ಥೆ, ಆಮೇಲೆ ಹೆಣ್ಮಕ್ಳಿಗೆ ಏನೇನು ಸೌಲಭ್ಯಗಳು ಮೂಲ ಸಿಗಬೇಕು ಅದೆಲ್ಲವೂ ಅವ್ರಿಗೆ ನೇರವಾಗಿ ಸಿಗುವಂತೆ ಮಾಡಬೇಕು. ಎಲ್ಲೆಲ್ಲೋ ಹೋಗಿ ಏನೇನೋ ಹೋಗಿ ಪ್ರತಿಯೊಂದು ಹೆಣ್ಮಕ್ಳು ಸರಿಯಾಗಿ ಮುಟ್ಟಂಗೆ ಇಲ್ಲ. ಅಂಗವಿಕಲ ಹೆಣ್ಮಕ್ಳು ಇರ್ತಾರೆ, ವಿಧವೆ ಹೆಣ್ಮಕ್ಳು ಇರ್ತಾರೆ. ಅವರೆಲ್ಲರಿಗೂ ಸರಿಯಾಗಿ ಸಮಾಜದೊಳಗೆ ಮುಂದುವರಿಯೋಕ್ಕೆ ಅವಕಾಶ ಮಾಡಿಕೊಡುವಂಗೆ ನಾವೆಲ್ಲ ಹೆಣ್ಮಕ್ಳು ಒಕ್ಕಟ್ಟಾಗಿ ಅದಕ್ಕೆಲ್ಲ ಪ್ರೋತ್ಸಾಹ ಮಾಡಬೇಕು. ಎಲ್ಲ ಒಂದು ಮಹಿಳೆ ಏನೋ ಒಂದು ತುಳಿತಕ್ಕೆ ಸಿಕ್ಕಾಗ ಅವಳನ್ನು ಕೇಳೋ ದೃಷ್ಟಿಯಿಂದ ನೋಡಬಾರ್ದು. ನಾವು ಅವ್ರನ್ನೂ ಸಹಿತ ಎಲ್ಲ ಪ್ರೋತ್ಸಾಹ ಕೊಟ್ಟು ಬೆಳೆಸ್ಬೇಕು. ಆಮೇಲೆ ಮನೆಯೊಳಗೆ ನೀನು ಹೆಣ್ಮಗಳು ಬಿಡು, ನಿಮ್ಗೆ ಯಾಕೆ ಶಿಕ್ಷಣ ಇಷ್ಟ ಅಂತೇಳಿ ಅವ್ರನ್ನ ಕುಂಠಿತಗೊಳಿಸ್ಬಾರ್ದು. ಅವ್ರಿಗೇನು ಯಾವ ಕ್ಷೇತ್ರದೊಳಗೆ ಹೋಗೋಕೆ ಹುರುಪೈತೆ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಈಗ ನಮ್ಮ ಮನೆಗೆ ನಾನು ಕರಾಟೆಗೆ ಹೋಗುವಂಥ ಮೊಮ್ಮಕ್ಕಳನ್ನ ಕಳಿಸ್ಕೊಡ್ತೀನಿ. ಮತ್ತು ಸ್ಕೂಲ್ನೊಳಗೇನು ಅವು ಸ್ಕೌಟ್ ಗೈಡ್ಸ್ ಅಂತ ಬರ್ತಾವೆ, ಇನ್ನೇನೇನು ಬರ್ತಾವೆ ಅಂಥದ್ರೊಳಗೆ ನೀವು ಯಾಕೆ ಹೋಗೋದು ಬಿಡು ಹೆಣ್ಮಕ್ಳು ಅಂತ ಬಿಡಬಾರ್ದು, ಅವಕ್ಕೂ ಕಳಿಸ್ಕೊಡ್ಬೇಕು. ಆಟ ಪಾಠದೊಳಗೆ ಭಾಗವಹಿಸೋಕೆ ಹೊರಗೆಲ್ಲ ಹೋಗೋಕೆ ಹೆಣ್ಮಕ್ಳು ಯಾಕೆ ಕೂತಿರು ಬಿಡು ಅಂತಿರ್ತಾರೆ. ಹಂಗೆ ಮಾಡಬಾರ್ದು, ಅಲ್ಲಿನ ಕಳಿಸ್ಕೊಡ್ಬೇಕು. ಎಚ್ಚರಿಕೆ ವಹಿಸಿ ಅವ್ರಿಗೆ ಹೆಣ್ಮಕ್ಳಿಗೆ ತಾನು ಹೊರಗೆ ಹೋದಾಗ ಹೆಂಗಿರಬೇಕು, ಅವ್ರ ಹುಡುಗ ಕಡೆಗೆ ಹೆಂಗಿರಬೇಕು ಅದನ್ನೆಲ್ಲ ನಾವು ಹೆಣ್ಮಕ್ಳಿಗೆ ಹೇಳಿ ಧೈರ್ಯ ತುಂಬಿ ಕಳಿಸ್ಕೊಡ್ಬೇಕು. ಇವೆಲ್ಲ ಆದಾಗ ನಮ್ಮ ಸಮಾಜ, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ದೇಶ, ನಮ್ಮ ತಂದೆ ತಾಯಿಗಳಿಗೂ ಕೀರ್ತಿ ತರುವಂಗೆ ನಮ್ಮ ಸಂಸ್ಕಾರವನ್ನು ಉಳಿಸ್ಕೊಂಡು ನಾವು ಹೆಣ್ಮಕ್ಳು ಸಮಾಜವನ್ನು ಬೆಳೆಸ್ಕೊಂಡು ಮುಂದುವರೆಯೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲ ಗಂಡ್ಮಕ್ಳು ಸಹಿತ ಹೆಣ್ಮಕ್ಳು ಮುಂದೆ ಹೋಗದಂಗೆ ತಡೆಯೋದಂಗೆ ಅವ್ರಿಗೂ ಸ್ಕೋಪ್ ಕೊಡಬೇಕು, ಸಮಾನ ದೃಷ್ಟಿಯಿಂದ ನೋಡಬೇಕು ಅನ್ನೋದು ನನ್ನ ಭಾವನೆ. ಪ್ರತಿಯೊಂದು ಮನೆಯಲ್ಲೂ ಮೊದಲು ಗೃಹಿಣಿ ಗೃಹ ಮುಚ್ಚೈತೆ ಅಂತ ಇತ್ತು. ಈಗ
ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಒಂದು ಮಾತೈತಿ. ಅದ್ರ ಪ್ರಕಾರ ನನ್ನ ಅಭಿಪ್ರಾಯ ಏನು ಅಂದ್ರೆ ಗಂಡು ಮಕ್ಳಿಗಿಂತ ಮೊದಲು ಹೆಣ್ಮಗಳು ತನ್ನ ಕಾಲ ಮೇಲೆ ತಾನು ನಿಲ್ಲುವಷ್ಟು ವಿದ್ಯಾಭ್ಯಾಸವನ್ನು ಕೊಡಿಸಿ ಆಮೇಲೆ ಅವಳಿಗೆ ಮದುವೆ ಮಾಡೋದು ಉತ್ತಮ. ಯಾಕಂದರೆ ಎಂಥದೇ ಒಂದು ಸಮಸ್ಯೆ ಬಂದರೂ ಜೀವನದೊಳಗೆ ಎದುರಿಸಿ ತನ್ನ ಜೀವನ ಅಂತ ರೂಪಿಸಿಕೊಳ್ಳುವಂಥ ಹೆಣ್ಮಕ್ಳನ್ನು ತಯಾರು ಮಾಡಬೇಕು ನಾವು. ಆ ಭಾವನೆ ಎಲ್ಲ ಮಹಿಳೆಯರಲ್ಲಿ ಇರಲಿ ಅಂತ ನಾನು ವಿನಂತಿ ಮಾಡ್ಕೊತೀನಿ. ಈಗ ಸಣ್ಣದೊಂದು ವಿರಾಮ. मुझे घर नहीं जाना। एक्सक्यूज मी? यू एक्सक्यूज मी, आप मेरे फ्यूचर के साथ खेल रहे हो। कितने बैकवर्ड है लोग। वाईफाई चोरो, इंटरनेट कनेक्शन तक नहीं है इनके घर पे। अरे इनके घर लैपटॉप या कंप्यूटर नहीं है तो इंटरनेट का? तीन स्मार्टफोन है घर पे। वो क्या धुआं पे चलते हैं? पर उस पे है ना मोबाइल कनेक्शन। हाँ, 3 बिल भरने के लिए चप्पड़ फाड़ के दिया है ना आपने। फिर किसी अंबानी के घर पे ही मुझको लेके प्रेग्नेंट करवा देते हैं। मम्मी को लेट हो रहा है, तुम अभी जाओ। सॉरी गॉड, नो वाईफाई नो गो। पेश है स्मार्ट इंस्टेंट वाईफाई प्लान, अपने घर को वाईफाई घर बनाने का आसान तरीका। डेटा फ्री, व्हाट्सएप और वाइबर, एक फैमिली, एक कनेक्शन, एक बिल। नाउ यू आर टॉकिंग। व्हाट्स द वाईफाई पासवर्ड? ಬ್ರೇಕ್ನ ನಂತರ ಎಸಿಎನ್ಗೆ ಸ್ವಾಗತ. ಕೊಡಗನೂರು ಗ್ರಾಮದ ಹುಲಿಗೆವ್ವ ಅವರಿಗೆ ಹಾವು ಕಚ್ಚಿದ್ದು ಸಮಯ ಪ್ರಜ್ಞೆಯಿಂದ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಹುಲಿಗೆವ್ವ ಪರಸಪ್ಪ ಮಾದರ್ ಅವರಿಗೆ ಹಾವು ಕಚ್ಚಿದ್ದು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಗಜೇಂದ್ರಗಡದ ಸರ್ಕಾರಿ ಆಸ್ಪತ್ರೆಗೆ ತೆರಳಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳು ಪ್ರಾಥಮಿಕ ಚಿಕಿತ್ಸೆ ಪಡೆದು ಗದಗ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದರು. ಇದಾದ ಬಳಿಕ ಶನಿವಾರ ಮತ್ತು ಭಾನುವಾರ ಚಿಕಿತ್ಸೆ ಪಡೆದು ಭಾನುವಾರ ಮಧ್ಯಾಹ್ನ ಡಿಸ್ಚಾರ್ಜ್ ಆಗಿ ಮನೆಗೆ ಮರಳಿದ್ದಾರೆ. ಚಿಕಿತ್ಸೆಯ ಬಳಿಕ ಆರೋಗ್ಯಕ್ಕೆ ಅಪಾಯವಿಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ. ಹುಲಿಗೆಮ್ಮ ಮತ್ತಿಬ್ಬರೊಂದಿಗೆ 3 ಮಹಿಳೆಯರು ಮೆಕ್ಕೆಜೋಳದ ತೋಟದಲ್ಲಿ ತೆನೆ ಮುರಿಯಲು ಹೋಗಿದ್ದಾರೆ. ಹೊಲದಲ್ಲಿ ಕಸ ಬೆಳೆದಿದೆ. ತೆನೆ ಮುರಿಯುವ ವೇಳೆ ಹಾವು ಕಚ್ಚಿದೆ. ತಕ್ಷಣ ಎಚ್ಚೆತ್ತ ಅವರು ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿದ್ದರು. ಏನೇ ಇರಲಿ, ಹಾವು ಕಚ್ಚಿದ್ದರೂ ಸಮಯ ಪ್ರಜ್ಞೆಯಿಂದ ಹೆಚ್ಚಿನ ಅನಾಹುತ ತಪ್ಪಿದಂತಾಗಿದೆ. ನಿಮ್ಮ ಹೆಸರೇನ್ರಿ ಮರ? ನನ್ನ ಹೆಸರು ಹುಲಿಗೇವ್ರಿ. ಹುಲಿಗೇವ್ರಿ? ಹಾವು ಯಾವಾಗ ಕಚ್ಚೈತ್ರಿ? 12 ಗಂಟೆಗೆ. 12 ಗಂಟೆಗೆ. ಏನು ನೆನ್ನೆ ರೀ? ನಿನ್ನೆ ರೀ. ಹ್ಞೂ ರೀ. ಆಮೇಲೆ ಗಡಕ್ಕೆ ಹೋಗಿದ್ರೇನ್ರಿ ನೀವು ದವಾಖಾನೆಗೆ? ಹ್ಞೂ ರೀ, ದವಾಖಾನೆ ಗಡಕ್ಕೆ ಹೋಗಿದ್ವಿ. ಗಡದಾಗ ಏನಂದ್ರೆ ಡಾಕ್ಟ್ರು? ಗಡ 2 ಚೂಜಿ ಮಾಡಿ ಒಂದು ಬಾಟ್ಲಿ ಹಚ್ಚಿ ಇದು ಮತ್ತೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಗದಿಗೆ ಹೋಗ್ರಿ ನೀವು ಅಂತ ಗದಿಗೆ ಬರ್ದು ಕೊಟ್ರಿ. ಹೌದ್ರಿ? ಹ್ಞೂ ರೀ. ಗದಗ ಹೋಗಿ ನೀವು ಎಷ್ಟು ಗಂಟೆಗೆ ಮುಟ್ಟಿದ್ರಿ ಗದಗ? ಗದಗ 2:30 ಪೌಣೆ 3ಕ್ಕೆ ಮುಟ್ಟಿವ್ರಿ. 2:30 ಪೌಣೆ 3ಕ್ಕೆ. ಅಲ್ಲಿ ಕರೆಕ್ಟಾಗಿ ಚಿಕಿತ್ಸೆ ಕೊಟ್ರಿ ನಿಮ್ಗೆ? ಹಾಂ, ಕರೆಕ್ಟಾಗಿ ಕೊಟ್ಟಾರ್ರಿ. ಹೌದ್ರಿ? ಏನು ಚೂಜಿ ಮಾಡಿದ್ರು, ಏನು ಮಾಡಿದ್ರು ಅವರು? ಅವ್ರು ಚೂಜಿ ಮಾಡ್ಯಾರ್ರಿ. ಚೂಜಿ ಮಾಡಿದಾಗೆಲ್ಲ ವಾಂತಿಗೆ ಇಟ್ರಿ ನಾವು. ಹೌದ್ರಿ? ಹ್ಞೂ ರೀ. ಆಮೇಲೆ ಏನಂದ್ರೆ ಈಗ ಆರಾಮ ಅನ್ಸೈತೋ ಇಲ್ಲ ನಿಮಗೆ? ನಂಗೆ ನಾಲಿ ಸೇತೈತೆಯಿಂದ ನಿದ್ದೆ ಮಾಡಬೇಡಮ್ಮ ನೀನು ಅಂತ ಮತ್ತೊಂದು ಸೂಜಿ ಮಾಡ್ಯಾರ್ರಿ. ಹ್ಞೂ ರೀ. ಮತ್ತು ರಕ್ತ ತೆಗೆದು ಚೆಕಪ್ ಮಾಡ್ಯಾರ್ರಿ. ಹ್ಞೂ ರೀ. ಆಗಾಗ ಬಂದು ನೋಡ್ಕೊಂಡಾರ್ರಿ. ಹೌದ್ರಿ? ಇವಾಗ ನಿಮ್ಗೆ ಹೆಂಗೆ ಅನ್ಸಾಕತ್ತೈತ್ರಿ? ನನಗೆ ನಿನ್ನೇನೋ ನಾಲಿ ಸೇರ್ತಿತ್ತು ರೀ. ಇವತ್ತು ಒಂದು ಸ್ವಲ್ಪ ನಾಲಿ ದಪ್ಪ ಆಗೋದು ಅಷ್ಟ ಆರಾಮಾಗ್ಯಾವ, ಮನೆಗೆ ಹೋಗಂದ್ರಿ. ಮತ್ತು ರಕ್ತದ ರಿಪೋರ್ಟ್ ಕೂಡ ಅಂದೇವ್ರಿ. ನೀನು ಆರಾಮಾಗಿದ್ದಿ, ನಾರ್ಮಲ್ ಐತೆ ಅಂತಂದು ನಮಗೆ ಕೊಟ್ಟಿಲ್ರಿ ಅವರು. ನಿಮ್ಗೆ ಹಾವು ಕಚ್ಚಿದ ತಕ್ಷಣ ದವಾಖಾನೆಗೆ ಕರ್ಕೊಂಡು ಹೋದಾರ ರೀ? ನಮ್ಮ ಹೊಲ ಮಾಡಿದಾರ ಸಾವುಕಾರ ಕರ್ಕೊಂಡು ಹೋಗ್ಯಾರ. ಹೊಲ ಮಾಡಿದ್ರ ಸಾವುಕಾರ. ಅವ್ರ ಹೆಸರೇನು ರೀ? ಅಂದಾನಪ್ಪ. ಈಗ ಅವರು ಏನೀಗ ದವಾಖಾನೆಗೆಲ್ಲ ಚಿಕಿತ್ಸೆಗೆ ರೊಕ್ಕ ಅವ್ರ ಕೊಟ್ರ ನೀವು ಕೊಟ್ರಿ? ಅವ್ರ ಕೊಟ್ಟಾರ. ಅವ್ರ ಕೊಟ್ರ. ಈಗ ನೀವು ಆರಾಮದಿರಿಲ್ರಿ? ಹ್ಞೂ ರೀ, ಆರಾಮದಿರಿ. ಏನು ಗುಳಿಗೆ ಏನಾದರೂ ಕೊಟ್ಟಾರೇನ್ರಿ ಈಗ ದವಾಖಾನೆಗೆ? ಗುಳಿಗೆ ಪಳಿಗೆ ಏನು ಕೊಟ್ಟಿಲ್ರಿ. ಒಟ್ಟು ನಾನು ಈಗ ಎಲ್ಲ ವಿಷ ತೆಗೆದು ಈಗ ಆರಾಮದೇವ ಅಂತಂದು ಬರೀ ಚೂಜಿ ಕೊಟ್ಟಾರ್ರಿ. ಹೌದ್ರಿ? ರಾಜ್ಯಾದ್ಯಂತ 2 ದಿನ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಗಜೇಂದ್ರಗಡ ಪಟ್ಟಣದಲ್ಲಿ ಈಗಾಗಲೇ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಾಜ್ಯಾದ್ಯಂತ 2 ದಿನ ಮಳೆ ಬರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ.
ಕಳೆದೆರಡು ದಿನಗಳಿಂದ ಮಳೆ ಸುರಿಯುತ್ತಿದೆ. ಇದರಿಂದ ಗಜೇಂದ್ರಗಡ ಸೇರಿದಂತೆ ಎಲ್ಲೆಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮೆಕ್ಕೆಜೋಳ ಸೇರಿದಂತೆ ಇತರೆ ಬೆಳೆ ಕಟಾವಿಗೆ ಬಂದಿದ್ದು ಸತತ ಮಳೆಯಿಂದ ಬೆಳೆ ಹಾನಿಯಾಗುತ್ತಿದೆ. ಇನ್ನು ಮೊದಲೇ ರಸ್ತೆ ಸರಿಯಿಲ್ಲ, ಅವ್ಯವಸ್ಥೆಯ ಅಗಾರವಾಗಿದೆ. ಸವಾರರಿಗೆ ಹದಗೆಟ್ಟ ರಸ್ತೆ ಕೆಸರುಗದ್ದೆಯಂತಾಗಿದೆ. ಇದರಿಂದ ಪ್ರಯಾಣಿಕರಿಗೆ ಕಿರಿಕಿರಿ ಜೊತೆಗೆ ಯಮ ಸ್ವರೂಪಿ ರಸ್ತೆ ಯಾವಾಗ ನಮ್ಮ ಪ್ರಾಣ ತೆಗೆಯುತ್ತೋ ಗೊತ್ತೇ ಆಗಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಸಮಾಜದ ಸುಧಾರಣೆಗೆ ಶಿಕ್ಷಣವೇ ಮಾರ್ಗ. ಹೆಣ್ಣು ಮಕ್ಕಳ ಬಗ್ಗೆ ಮಹಿಳೆಯರ ಅಭಿಪ್ರಾಯ. ಕೊಡಗಾನೂರು ಗ್ರಾಮದ ಹುಲಿಗೆ ಬಗ್ಗೆ ಕಚ್ಚಿದ ಹಾವು. ಸಮಯ ಪ್ರಜ್ಞೆಯಿಂದ ಚಿಕಿತ್ಸೆ. ಗುಣಮುಖರಾಗಿ ಮನೆ ಸೇರಿದ ಮಹಿಳೆ. ವಾಯುಭಾರ ಕುಸಿತದಿಂದ ಸತತ ಮಳೆ. 12 ದಿನ ನಡೆಯಲಿದೆ ವರುಣನ ಆರ್ಭಟ. ಗಜೇಂದ್ರಗಡ ಸೇರಿದಂತೆ ಎಲ್ಲೆಡೆ ಜನಜೀವನ ಅಸ್ತವ್ಯಸ್ತ. ಇವೆಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ACN ನ್ಯೂಸ್ ಗಜೇಂದ್ರಗಡ. ವಂದನೆಗಳು.